ಸಿಟಿ ನಿರ್ಮಾಣ ಮಾಡ್ತೀನಿ ಯಾರೇ ರೈತರು ಅಂತ ದೊಡ್ಡ ಬೆದರಿಕೆಗಳಿಗೆ ಹೆದರೋರಲ್ಲ. ನೀವು ಕಿತ್ಕೋತೀನಿ ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ರೆ ನೀವು ಕಬ್ಜಾ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಯಾಕೆ ಮಾಡಬೇಕು ಅನ್ನೋದನ್ನ ಇವ್ರು ಯಾಕೆ ಮನವರಿಕೆ ಮಾಡಕ್ ಆಗ್ತಾ ಇಲ್ಲ? ಸರಿ ಆಯ್ತು, ನಿಮ್ಗೆ ಉತ್ತರ ಕರ್ನಾಟಕ ಬೇಡ, ಯಾವ ಭಾಗದಲ್ಲಿ ಬೇಡ, ಅಲ್ಲೇ ನಾವು ಮಾಡ್ಬೇಕಂತ ನಿಮ್ಗೆ ಏನೋ ಉದ್ದೇಶ ಇದ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಮಾಲ್ತೇಶ್. ಸ್ನೇಹಿತರೆ, ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನು ಈ ಬಿಡದಿ ಮತ್ತು ರಾಮನಗರ ಭಾಗದಲ್ಲಿ ನಾವು AICT ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ವಿಚಾರವಾಗಿ ರೈತರ ಭೂಮಿ ನಮಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಾಗ ಅದೇ ಭಾಗದಲ್ಲಿ ನಮ್ಗೆ ಯಾಕೆ ಅಲ್ಲಿ AICT ಮಾಡೋದ್ರಿಂದ ಏನು ಪ್ರಯೋಜನಗಳಿದಾವೆ ಅನ್ನೋದನ್ನ ನಮ್ಮ ರೈತರ ಜೊತೆ ಮುಕ್ತವಾಗಿ ಮಾತಾಡಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ಗೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವರಲ್ಲಿ ಅಭಿವೃದ್ಧಿ ಉದ್ದೇಶ ಖಂಡಿತವಾಗ್ಲಿ ಇದ್ದಿದ್ದೇ ಆದ್ರೆ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಈ ತರ ಎಲ್ಲ ಬೆನಿಫಿಟ್ಸ್ ಇದೆ, ಇದೇ ಭಾಗದಲ್ಲಿ ಮಾಡ್ಲೇಬೇಕಾಗತ್ತೆ, ಇದೇ ಭಾಗದಲ್ಲಿ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಯೋಜನೆಗಳಿಗೆ ಅನುಕೂಲ ಆಗುತ್ತೆ, ಅಥವಾ ಈ ಭಾಗದಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನ ಇವ್ರು ಯಾಕೆ ಮನವರಿಕೆ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರೋ ರೈತರೇ ಅವರೇ ಹೇಳ್ತಾ ಇದಾರೆ, ಅವರೇ ಲೈವ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದು ಬರಡು ಭೂಮಿ ಅಂತ ಹೇಳ್ಬಿಟ್ಟು ನೀವು ಒಂದೇ ಒಂದು ರೀಸನ್ ಕೊಟ್ಬಿಟ್ಟು ಅಲ್ಲಿ ಮಾಡಕ್ ಕೊಟ್ಟಿದ್ದೀರಿ, ಬಟ್ ಅದು ನಿಮ್ದು ಸೂಕ್ತವಾದ ರೀಸನ್ ಅಲ್ಲ ಅಂತ ನಮ್ಮ ಭಾವನೆ ಆಗಿರುತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಯಾಕಂದ್ರೆ ನೀವು ಕೊಡ್ತಾ ಇರೋ ರೀಸನ್ ಬಂದು ಅಲ್ಲಿ ಅದು ಬರಡು ಭೂಮಿ, ಅಲ್ಲಿ ಏನು ಬೆಳೆಯಲ್ಲ, ಹಾಗಾಗಿ ಆ ಪ್ರದೇಶವನ್ನ ಸಾವಿರಾರು ಎಕರೆ ಬರಡು ಭೂಮಿ ಅಂತೀರಿ ನೀವು. ಅಲ್ಲಿ ನೋಡಿದ್ರೆ ಫಲವತ್ತಾದ ಬೆಳೆ ಬೆಳ್ಕೊಂಡ್ರು ರೈತರು ಅದರಿಂದಾನೇ ಅಲ್ಲಿ ಮೂಲ ಕಸಬಾಗಿ ಅವರಿಗೆ ಜೀವನೋಪಾಯಕ್ಕೆ ಅದೇ ರೈತರಿಗೆ ಅಲ್ಲಿ ಭೂಮಿನೇ ಅವರಿಗೆ ಜೀವನೋಪಾಯ ಆಗಿದೆ. ಯಾಕಂದ್ರೆ ಅಲ್ಲಿ ಸುಮಾರು ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದಿದ್ದಾರೆ, ತೆಂಗು, ಬಾಳೆ, ಕಬ್ಬು, ಆಮೇಲೆ ಹೈನುಗಾರಿಕೆ, ಅದನ್ನೇ ನಂಬಿಕೊಂಡು ಜನ ಅಲ್ಲಿ ಬದುಕ್ತಾ ಇದ್ದಾರೆ. ಅಂತ ಒಂದು ಹಚ್ಚ ಹಸಿರಾದಂತ ಅಂತ ಒಂದು ಫಲವತ್ತಾದ ಭೂಮಿಯನ್ನ ನೀವು ಸಾವಿರಾರು ಎಕರೆ ಭೂಮಿಯನ್ನ ನೀವು ಸರ್ಕಾರದಲ್ಲಿ ಏನು ಬೆಳೆಯಲ್ಲ ಅನ್ನೋ ಒಂದೇ ಒಂದು ರೀಸನ್ ಕೊಟ್ಟು ನೀವು ಅಲ್ಲೇ ನಾವು AICT ಮಾಡ್ಬೇಕಂತ ಹೊರಟಿದ್ದೀರಿ. ಅದೇ ಭಾಗದಲ್ಲಿ ನಾವು ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಗಳಿದಾವೆ, ನಿಮಗೆ ಇಷ್ಟೆಲ್ಲ ಪರಿಹಾರಗಳು ಸಿಗುತ್ತೆ, ಸರ್ಕಾರಕ್ಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಗಳಿದಾವೆ, ಅದರಿಂದ ಸಮಾಜಕ್ಕೆ, ಸೊಸೈಟಿಗೆ ಅಥವಾ ಪಬ್ಲಿಕ್ಕಿಗೆ ಇಷ್ಟೆಲ್ಲ ಏನೋ ಬೆನಿಫಿಟ್ ಇದೆ ಒಂದು ನಿಮ್ಮ ಹತ್ರ ಒಂದು ಯೋಜನೆ ಉದ್ದೇಶ ಇರ್ಬೇಕಲ್ಲ. ಅದಿದ್ರೆ ನೀವು ಮನವರಿಕೆ ಮಾಡೋದ್ರಲ್ಲಿ ಯಾಕೆ ವಿಫಲರಾಗ್ತಾ ಇದ್ದೀರಿ? ನೀವು ಅಲ್ಲಿ ನಾನು AICT ಮಾಡ್ತೀನಿ ಅನ್ನೋ ಒಂದು ದಾಟಿಯಲ್ಲಿ ನೀವು ಹೊರಟಿದ್ದೀರಾ. ನೀವು ಹಂಗನ್ನೋದ್ರಿಂದ ರೈತರು ಯಾರಾದ್ರೂ ಭೂಮಿನ ಸಡನ್ ಆಗಿ ಬಿಟ್ಟು ಕೊಡಲ್ಲ. ನೀವು ನಿಮಗೆ ಉದ್ದೇಶ ಕರೆಕ್ಟ್ ಆಗಿದ್ದೆ ಆದ್ರೆ ನೀವು ಅಲ್ಲಿ ಜನರಿಗೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಅದ್ರ ಬಗ್ಗೆ ಯೋಜನೆ ಬಗ್ಗೆ ನೀವು ವಿವರಿಸಿ ಹೇಳಿದಾಗ ಅಲ್ಲಿ ಮನವರಿಕೆ ಆಗ್ಬೋದೇನೋ, ರೈತರಿಗೆ ಗೊತ್ತಾಗ್ಬೋದೇನೋ, ಅವರಿಗೆ ಅದ್ ತಕ್ಕಂತೆ ಪರಿಹಾರಗಳು ನೀವೇನು ಅಲ್ಲಿ ಮಾಡಕ್ ಕೊಟ್ಟಿದ್ದೀರಿ ಅದರ ತಕ್ಕಂತೆ ರೈತರ ಭೂಮಿನ ನೀವು ಅವರಿಂದ ಕೇಳಿ ತಗೋಬೇಕಾಗತ್ತೆ. ನೀವು ಕಬ್ಜಾ ಮಾಡ್ಲಿಕ್ಕೆ ಆಗಲ್ಲ. ರೈತರಾಗಿ ಅವರಾಗಿ ಮನವರಿಕೆ ಆಗಿ ಅವರಿಗೆ ಅರ್ಥ ಆಗಿ ಕೊಡೋಕೆ ರೆಡಿ ಆದ್ರೆ ನೀವು ಅದನ್ನ ತಗೋಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ. ಸಿಟಿ ನಿರ್ಮಾಣ ಮಾಡ್ತೀನಿ, ಯಾರದೇ ಭಯಕ್ಕೆ ಹೆದರಲ್ಲ ಅಂತ ಹೇಳಿ ನೀವು ಕೂತ್ರೆ ರೈತರು ಅಂತ ದೊಡ್ಡ ಬೆದರಿಕೆಗಳಿಗೆ ಹೆದರೋರಲ್ಲ. ನೀವು ಕಿತ್ಕೋತೀನಿ ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ರೆ ಅದು ಅವ್ರವ್ರ ಜಮೀನು, ಅವ್ರ ತಂದೆ ತಾಯಿ ಮಾಡ್ತಕ್ಕಂಥ ಜಮೀನು, ಯಾವುದೇ ಸರ್ಕಾರದ ಜಮೀನಲ್ಲ. ಅದರೊಂದಿಗೆ ಈಗ ನೋಡಿ ಎಲೆಕ್ಟ್ರಾನಿಕ್ ಸಿಟಿಲಿ ಆ ಟೈಮಲ್ಲಿ ದೇವರಾಜ ಪೀರಿಯಡ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಒಂದು ಹೊಸ ಸಿಟಿ ನಿರ್ಮಾಣ ಆಯ್ತು. ಅದರಿಂದ ಬೆಂಗಳೂರಿಗೆ ಏನ್ ಬೆನಿಫಿಟ್ ಆಯ್ತು, ಎಷ್ಟು ಬೆನಿಫಿಟ್ ಆಯ್ತು, IT ಹಬ್ ಕಟ್ಟಿರೋದ್ರಿಂದ ಎಷ್ಟು ಜನರಿಗೆ ಉದ್ಯೋಗ ಅವಕಾಶಗಳಿಗೆ ಆಯ್ತು, ಆಮೇಲೆ ಸರ್ಕಾರಕ್ಕೆ ಎಷ್ಟು ರೆವೆನ್ಯೂ ಜನರೇಷನ್ ಆಯ್ತು, ಅದರ ಬಗ್ಗೆ ಮಾಹಿತಿ ಕೊಟ್ಟು ನೀವು ರೈತರ ಮನ ಗೆಲ್ಲಬೇಕಾಗತ್ತೆ. ಅದು ಬಿಟ್ಟು ನೀವು ನಾನು ಮಾಡ್ತೀನಿ, ನಾನು ಬಿಡೋದಿಲ್ಲ ನಾನು, ಯಾಕಂದ್ರೆ ಅವರಿಗೆ ಜೀವನೋಪಾಯಕ್ಕೆ ಅಂತ ಇರೋದು ಆ ಭೂಮಿ, ಆ ಭಾಗದ ಅದು ಫಲವತ್ತಾದ ಭೂಮಿ. ಅವರು ಎಲ್ಲರೂ ಸಣ್ಣ ಪುಟ್ಟ ರೈತರುಗಳಿದಾರಲ್ಲಿ, ಸಣ್ಣ ಪುಟ್ಟ ಭೂ ಹಿಡುವಳಿಕೆದಾರರಿದ್ದಾರೆ ಅಲ್ಲಿ. ಅವ್ರು ಅದೇ ಒಂದು ಜಮೀನು ನಂಬ್ಕೊಂಡು ಅವ್ರ ಜೀವನ, ಅವ್ರ ಮಕ್ಕಳ ಜೀವನ ನಡೀತಾ ಇದೆ. ನೀವು ಅದನ್ನ ಕಿತ್ಕೋತೀನಿ ಅಂತ ಹೋಗ್ತಾ ಇದ್ದೀರಲ್ಲ, ನಿಮಗೆ ಸಿಟಿ ನಿರ್ಮಾಣ ಮಾಡಕ್ ಹೋಗ್ತಿದ್ದೀರಾ, ಅದ್ರ ಉದ್ದೇಶ ಏನಿದೆ ಅದನ್ನ ಜನರ ಜೊತೆ ಮುಕ್ತವಾಗಿ ಮಾತಾಡಿ ಹೇಳಿ. ನೀವ್ ಯಾಕೆ ಅದರಲ್ಲಿ ವಿಫಲರಾಗ್ತಾ ಇದ್ದೀರಿ? ಆಮೇಲೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಮಾಡಬಾರ್ದು? ಉತ್ತರ ಕರ್ನಾಟಕ ನಿಮಗೆ ರಾಮನಗರ ಬಿಡದಿ ಭಾಗನೇ ಯಾಕೆ ಬೇಕು? ನಿಮ್ಗೆ ನೀವು ಬಳ್ಳಾರಿ ಮಾಡ್ಬೋದು, ಅದು ಬಿಟ್ರೆ ನೀವು ಬೆಳಗಾವಿ ಕಡೆ ಮಾಡ್ಬೋದು, ಅದು ಬಿಟ್ರೆ ಕಲಬುರಗಿ ಮಾಡ್ಬೋದು. ಇದೇ ಅಲ್ಲ, ಸುಮಾರು ಸಾವಿರಾರು ಎಕರೆ ಬರಡು ಭೂಮಿಗಳು ಇದಾವೆ. ಆ ಭಾಗದಲ್ಲಿ ಮಾಡೋದ್ರಿಂದ ಒಂದು ಸಮಗ್ರವಾಗಿ ಒಂದು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಭಾಗಗಳಿಗೂ ಸಮಾನತೆಯನ್ನು ಕೊಡಬೇಕಾಗುತ್ತೆ. ಈಗ ಬೆಂಗಳೂರು ಸೈಡ್ ಇದೆ, ಅಲ್ಲಿ ನಿರುದ್ಯೋಗಿಗಳು ಹೈಯೆಸ್ಟ್ ನಿರುದ್ಯೋಗಿಗಳು ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಭಾಗದಲ್ಲಿ ಕೆಲಸ ಇದೆ, ಎಲ್ಲ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅಭಿವೃದ್ಧಿ ಆಗೋದ್ರಿಂದ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಸಿಗುತ್ತೆ. ನಮ್ಮ ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ಜನಕ್ಕೆ ಅಂತ ದೊಡ್ಡ AI ಟೆಕ್ ಸಿಟಿ ಈ ಕಡೆ ಮಾಡಿದಾಗ ನೀವು
ಇಲ್ಲಿ ಕೂಡ ಒಂದು ಈ ಭಾಗನೂ ಕೂಡ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ದೊಡ್ಡ ದೊಡ್ಡ ಡೆವಲಪರ್ಸ್ ಬರ್ತಾರೆ, ಎಲ್ಲ ಫಾರಿನ್ ಕಂಪ್ನಿಗಳು ಬರ್ತವೆ. ಎಷ್ಟೋ ಲಕ್ಷಾಂತರ ಯುವಕರಿಗೆ ಇಲ್ಲಿ ಕೆಲಸ ಸಿಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೈಯೆಸ್ಟ್ ನಿರುದ್ಯೋಗಿ ಯುವಕರಿದ್ದಾರೆ. ಸುಮಾರು ಎಜುಕೇಶನ್ ಮಾಡ್ಕೊಂಡು ಎಂತೆಂಥ ಟ್ಯಾಲೆಂಟ್ಗಳಿದಾವೆ. ಆ ಟ್ಯಾಲೆಂಟ್ಗಳಿಗೆ ಇಲ್ಲಿ ಕೆಲಸ ಬೇಕು ಅಂದ್ರೆ ಒಂದು ಹೋಗ್ಬೇಕು, ಬಾಂಬೆ ಕಡೆ ಹೋಗ್ಬೇಕಿಲ್ಲ, ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದ್ರೆ ಇವಾಗ ನೋಡಿದ್ರೆ IT ಕಂಪ್ನಿಗಳಲ್ಲಿ ಅರ್ಧಕ್ಕರ್ಧ ಜನರಿಗೆ 20,000 ಜನರನ್ನೇ ತೆಗೆದು ಹಾಕ್ತಾ ಇದ್ದಾರೆ ಕೆಲಸದಿಂದ. ಸೊ ಆ ಭಾಗದಲ್ಲಿ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ನಾವು ಅಲ್ಲೇ ಒಂದು ಕೆಲಸ ಮಾಡ್ತೀವಿ, ಉತ್ತರ ಕನ್ನಡದವ್ರು ಬಂದ್ ಮಾಡ್ತಾರೆ, ಅವರು ಬಂದ್ ಮಾಡ್ತಾರೆ, ಎಲ್ಲ ಭಾಗ ಬೇರೆ ಬೇರೆ ರಾಜ್ಯದಿಂದ ಬಂದ್ ಮಾಡ್ತಾರೆ, ಅದ್ರ ಬಗ್ಗೆ ನೋ ಇಶ್ಯೂಸ್. ಬಟ್ ಆದ್ರೆ ಅಲ್ಲಿ ರೈತರ ಮನವೊಲಿಸಕ್ ಆಗ್ತಾ ಇಲ್ಲ. ರೈತರು ನಾವು ಫಲವತ್ತಾದ ಭೂಮಿ, ಅವರು ಅನ್ನ ಹಾಕೋ ಭೂಮಿ ನೀವು ಕಿತ್ಕೊಂಡು ನೀವು ಟೆಕ್ ಸಿಟಿ ಮಾಡ್ತೀವಿ ಅಂತ ಹೋದ್ರೆ ಅಭಿವೃದ್ಧಿಗೆ ನಾವು ಸಪೋರ್ಟ್ ಖಂಡಿತವಾಗಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ಜನತೆ. ಆದ್ರೆ ರೈತರ ಭೂಮಿನ ನೀವು ಅವಕ್ಕೆ ಇಲ್ಲದೆ ನೀವು ಕಿತ್ಕೊಂಡು ನೀವು ಟೆಕ್ ಸಿಟಿ ಮಾಡ್ತೀವಿ, ಯಾವ್ದೋ ಒಂದು ಹೊಸ ಸಿಟಿ ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿ ಏನಾಗುತ್ತೆ, ನಿಮಗೆ ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟು ನೀವು ಇಲ್ಲಿ ಒಂದು ದೊಡ್ಡ ಸಿಟಿ ಮಾಡ್ತೀವಿ ಅಂತ ಹೇಳಿ ಹೊರಟ್ರೆ ಅದು ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಬರಡು ಭೂಮಿಗಳಿದಾವಲ್ಲ, ಅದನ್ನ ಉಪಯೋಗ ಮಾಡಿಕೊಂಡು ನೀವಿಲ್ಲಿ ನೀವೇನು ಸಿಟಿ ಮಾಡಕ್ ಕೊಟ್ಟಿದ್ದೀರಿ, 1000 ಎಕರೆ ಬೇಕಂತಿದ್ರೆ ಈ ಉತ್ತರ ಕನ್ನಡ ಭಾಗದಲ್ಲಿ ಇದಾವೆ. ಆ ಸಿಟಿ ಅಲ್ಲಿ ಮಾಡಿ. ನೀವು ಇಲ್ಲಿ ಎಷ್ಟೋ ಲಕ್ಷಾಂತರ ಜನರಿಗೆ, ಯುವಕರಿಗೆ ಕೆಲಸ ಸಿಗುತ್ತೆ. ಜೊತೆಗೆ ನಿಮಗೆ ಅದಕ್ಕೆ ಅಂತ ಜಮೀನು ಕೂಡ ಬರಡು ಭೂಮಿಗಳು ಇದಾವೆ ಇಲ್ಲಿ. ಅಲ್ಲಿ ಬಂದ್ ಮಾಡೋದ್ರಿಂದ ಯಾವುದೇ ರೈತರಿಗೆ ತೊಂದರೆ ಆಗಲ್ಲ. ಜೊತೆಗೆ ಯುವ ಪೀಳಿಗೆಗೆ ಒಂದು ಕೆಲಸದ ಉದ್ಯೋಗಕ್ಕೆ ತೊಂದರೆ ಇರಲ್ಲ. ಈ ಕಡೆ ಭಾಗದ ಬಡತನ ಸ್ವಲ್ಪ ನಿವಾರಣೆ ಆಗುತ್ತೆ. ಸುಮಾರು ಕಾರಣಗಳಿಂದ, ಒಂದು ಪಾಸಿಟಿವ್ ರೀಸನ್ಗಳಿಂದ ಈ ಭಾಗದಲ್ಲಿ ಮಾಡೋದ್ರಿಂದ ಸರಿಯಾದ ಡಿಸಿಷನ್ ಅಂತ ನಾವು ಭಾವಿಸ್ತೀವಿ. ಜೊತೆಗೆ ಅಲ್ಲಿ ಮಾಡೋದ್ರಿಂದ ಸರಿಯಾದ ಡಿಸಿಷನ್ ಅಲ್ಲ ಅಂತಲ್ಲ, ಆ ಭಾಗದಲ್ಲಿ ಅಲ್ಲಿ ಫಲವತ್ತತೆ ಭೂಮಿ ಇದೆ. ಅಲ್ಲಿ ಆ ಹಸಿರುಗಳನ್ನ ನೋಡ್ತಾ ಇದ್ರೆ ಎಷ್ಟೋ ಜನ ಯೂಟ್ಯೂಬರ್ಗಳು ಅಲ್ಲಿ ಹೋಗ್ಬಿಟ್ಟು ಲೈವ್ ಅಲ್ಲಿ ತೋರಿಸಿದ್ದಾರೆ, ಜೊತೆಗೆ ನ್ಯೂಸ್ ಅಲ್ಲಿ ನೋಡಿದ್ದಾರೆ. ಅಲ್ಲಿ ಹೋಗಿ ನಾವೇ ನೋಡಿದ್ರೆ ಸ್ವತಃ ರೈತರಲ್ಲಿ ಅವ್ರ ಎಷ್ಟು ಕೋಪದಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ, ಆಕ್ಚುಲಿ ನೋಡಿ, ನೀವು 2.5 ಕೋಟಿವರೆಗೂ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಯೋಚನೆ ಮಾಡಿ. ಇವತ್ತವರು ಆ ಭೂಮಿನ ಬಿಟ್ಕೊಟ್ಬಿಟ್ರೆ ಅವ್ರ ಮುಂದಿನ ಪೀಳಿಗೆವರೆಗೂ ನಾಳೆ ದಿನ ಇನ್ನೊಬ್ರಿಗೆ, ಈ ಜನರೇಷನ್ ಇರೋನು 2 ಕೋಟಿ ಒಂದು 10 ವರ್ಷದಲ್ಲಿ ಯಾರೋ ಅವ್ರ ತಂದೆ ಮಾರಿತಾನೋ 2 ಕೋಟಿನ ಒಂದು 10 ವರ್ಷದಲ್ಲಿ ತಿಂದ್ಬಿಟ್ಟು ಏನೋ ಒಂದು ಖರ್ಚಿಗೆ ಬಳಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರ ನೆಕ್ಸ್ಟ್ ಜನರೇಷನ್, ಅವ್ರ ಮಕ್ಕಳ ಗತಿ ಏನು, ಅವ್ರ ಜೀವನದ ಗತಿ ಏನು, ಅವ್ರ ಜೀವನ ಪೂರ್ತಿ ಬದುಕೋದು ಹೆಂಗೆ, ಅವ್ರಿಗೆ ಮೂಲ ಅಲ್ಲಿ ಕಸಬಾಗಿರೋದೆ, ಅವ್ರಿಗೆ ಮೂಲ ಅಲ್ಲಿ ಅನ್ನಕ್ಕೆ ದಾರಿ ಆಗಿರೋದೆ ಆ ಭೂಮಿ. ಅದರಲ್ಲೂ ಫಲವತ್ತಾದ ಭೂಮಿ ಇದೆ. ಅದನ್ನ ನೀವು ಕಿತ್ಕೊಳಕಂತ ಹೊರಟ್ರೆ ಅದು ನಮಗೆ ಅಷ್ಟು ಸಮಂಜಸ ಕಾಣಲ್ಲ. ಆಮೇಲೆ ನೀವು ಅಲ್ಲೇ ಮಾಡಬೇಕು ಅಂತ ಹೋದ್ರೆ ಅಲ್ಲೇ ಯಾಕೆ ಮಾಡಬೇಕು? ಸರಿ ಆಯ್ತು, ನಿಮ್ಗೆ ಉತ್ತರ ಕರ್ನಾಟಕ ಬೇಡ, ಯಾವ ಭಾಗದಲ್ಲಿ ಬೇಡ, ಅಲ್ಲೇ ನಾವು ಮಾಡ್ಬೇಕಂತ ನಿಮ್ಗೇನು ಉದ್ದೇಶ ಇದ್ರೆ ಅಲ್ಲೇ ಮಾಡೋದ್ರಿಂದ ನಮಗೇನು ಬೆನಿಫಿಟ್, ಅಲ್ಲೇ ಯಾಕೆ ನಾನು ಮಾಡಬೇಕು ಅನ್ನೋ ನಿಮಗೇನು ಉದ್ದೇಶ ಇದೆಯೋ ಅದು ನಮಗೆ ಹೇಳಿ, ಜನರಿಗೆ ಹೇಳಿ, ಅಲ್ಲಿ ಭಾಗ ರೈತರಿಗೆ ತಿಳಿಸಿ. ಅದನ್ನ ಅಲ್ಲಿ ಅದು ಸಾಧ್ಯ ಆದ್ರೆ ನೀವು ಆ ಉದ್ದೇಶ ಕರೆಕ್ಟ್ ಆಗಿ ಇದೆ ಅಂತಾನೆ ಆಗಿದ್ರೆ ಅವ್ರಿಗೆ ಅದರದ್ದೇ ತಕ್ಕಂತೆ ನೀವು ಪರಿಹಾರಗಳನ್ನ ಕೊಡಿ. ನೀವು 1 ಕೋಟಿ 2 ಕೋಟಿ ಕೊಟ್ಬಿಟ್ಟು ನೀವು ಜಾಗ ಎಲ್ಲ ಅಕ್ವೈರ್ ಮಾಡ್ಕೊಂಡು ನೀವು ಯಾವ್ದೋ ಫಾರಿನ್ ಸಿಟಿಗಳನ್ನ, ಫಾರಿನ್ ಕಂಪ್ನಿಗಳಲ್ಲಿ ತಂದು ದೊಡ್ಡ ಸಿಟಿ ಮಾಡೋದ್ರಿಂದ ಆ ಭಾಗದ ರೈತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಜೊತೆಗೆ ಅವರಿಗೆ ತಕ್ಕ ಪರಿಹಾರ ನೀವು ಕೊಟ್ರೆ, ಫಸ್ಟು ನಿಮ್ಮ ಉದ್ದೇಶ ಅಲ್ಲೇ ಯಾಕೆ ಮಾಡಬೇಕು, ಆ ಜಾಗಕ್ಕೆ ಯಾಕೆ ಮಾಡಬೇಕು ಅನ್ನೋದು ತಿಳಿಸಿ. ಆಮೇಲೆ ಅದ್ರ ತಕ್ಕಂತೆ ಪರಿಹಾರಗಳು ಕೊಡಿ ಜನರಿಗೆ. ಅಲ್ಲಿ ಜನರಿಗೆ ಜಾಬ್ಗಳು ಕೊಡ್ತೀರೋ ಅಥವಾ ಆ ಸಿಟಿಲ್ದು ಎಷ್ಟು ನೀವು ಅವ್ರಿಗೆ ಸೈಟ್ಗಳು ಕೊಡ್ತೀರಾ, ಏನ್ ಮಾಡ್ತೀರಾ, ಯಾವ ತರ ಕೊಡ್ತೀರಾ, ಅದನ್ನು ನೀವು ಅದರಲ್ಲೇ. ಮತ್ತೆ ನೀವು ನೋಡಿ, ನಿಮ್ಮ 1 ಎಕರೆ ಜಮೀನು ತಗೊಂಡು ನಾವು ಅದರಲ್ಲಿ ಲೇಔಟ್ ಮಾಡಿ ಆ ಲೇಔಟ್ ಅಲ್ಲಿ ಇಷ್ಟು % ಅಂತ ಕೊಡ್ತೀವಿ ಅಂತ ಹೇಳ್ತಿದ್ರ, ಅದು ಅವ್ರಿಗೆ ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ನೀವೇನು ಆ ಜಮೀನು ತಗೊಂಡಿರ್ತೀರಾ, ಜಮೀನಲ್ಲಿ ಎಷ್ಟು ಭಾಗ ಬೇಕು ಅವ್ರಿಗೆ ಅನ್ನೋದು ನೀವು ಎಷ್ಟು ಕೊಡಬೇಕು ಅನ್ನೋದು ಅವ್ರು ಆ ಜನರ ಜೊತೆ ಮುಕ್ತವಾಗಿ ಅದೇ ಚರ್ಚೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಆ ಭಾಗದ ರೈತರ ಬೇಡಿಕೆ ಏನು ಅಥವಾ ಅವ್ರದ್ದು ಅನಿಸಿಕೆಗಳೇನು, ಅವ್ರದ್ದು ಪ್ರಕಾರ ಅವ್ರು ಕೊಡಬೇಕು ಅಂತಿದಾರೆ ಇಲ್ವೋ, ಅವ್ರಿಗೆ ನೀವು ಮನವರಿಕೆ ಮಾಡಕ್ ಸಾಧ್ಯ ಆದ್ರೆ ನಿಮ್ಮ ರಾಜ್ಯದ ಸರ್ಕಾರದ ಏನು ಅಭಿವೃದ್ಧಿ ಪ್ಲಾನ್ಗಳು, ಏನು ಯೋಜನೆಗಳಿದಾವೆ ಅದನ್ನ ಅವ್ರ ಮುಂದೆ ತೆಗೆದಿಡಿ. ಅವಾಗ ಅವ್ರಿಗೆ ಗೊತ್ತಾಗ್ಬೋದು, ಜನರಿಗೆ ಅವಾಗ ಮನವೊಲಿಸಿ ಅದು ಓಕೆ ಆದ್ರೆ ನೀವು ಅಲ್ಲಿ ಸಿಟಿ ಮಾಡಬಹುದು. ವಿನಃ ನೀವು ಅಲ್ಲಿ ಅವರ ವಿರೋಧವಾಗಿ ನೀವು ನಾನು ಮಾಡೇ ಮಾಡ್ತೀನಿ ನನ್ನ ಕೈ ಸರ್ಕಾರ ಇದೆ ಅಂತ ಹೊರಟ್ರೆ, DK ಶಿವಕುಮಾರ್ ಸಾಹೇಬ್ರೆ, ನಿಮ್ದು ಯೋಜನೆಗಳು, ನಿಮ್ಮ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿ ನಡ್ಕೊಂಡು ಹೊರಟಿದೆ. ಲಾಸ್ಟ್ ಕಳೆದ ಏನು ನಿಮ್ಮ ಸರ್ಕಾರದಲ್ಲೇ ಕಳೆದ ಆಡಳಿತ ಏನಿತ್ತು ಸಿದ್ದರಾಮಯ್ಯ ಸಾಹೇಬ್ರ, ಅವ್ರಿಗಿಂತ ಬಹಳ ಬೆಟರ್ ಆಗಿ ನಮಗೆಲ್ಲ ರಾಜ್ಯದ ಜನತೆ ಖುಷಿ ಕೊಡ್ತಾ ಇದೆ ಇರೋದ್ರಲ್ಲೇ. ಅಂದ್ರೆ ನಿಮಗೆ ನೀವು ನಮ್ಮ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಬಸ್ ವಿತರಣೆ, ಅದರಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ನೋಡದೆ ಎಲ್ಲರಿಗೂ ಕೊಟ್ರಿ. ಅದ್ರ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನ ನೀವು ತಗೊಂತಾ ಇದ್ದೀರಾ, ನೀವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಹೊಸ ಹೊಸ ಕಾರ್ಯಕ್ರಮಗಳಿಗೆ ನಮಗೆಲ್ಲ ವೆಲ್ಕಮ್. ನಮ್ಮ ಕರ್ನಾಟಕ ರಾಜ್ಯ ಜನ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಭಿವೃದ್ಧಿ ಪರ ನೀವು ಹೊರಟಿದ್ದೀರಿ. ಅದು ನಿಮ್ಮ ಈ ಹೆಜ್ಜೆಗಳು ನಮಗೆ ಬಹಳ ತೃಪ್ತಿಗಳನ್ನು ಕೊಟ್ಟಿದೆ. ಈ ವಿಚಾರದಲ್ಲಿ ಯಾಕೆ ಎಡವುತ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಅದರಲ್ಲೂ ರೈತರು ನಮ್ಮ ದೇಶದ ಮೂಲ ರೈತರೇ.
ಇಲ್ಲ ಅವ್ರು ಚೆನ್ನಾಗಿದ್ರೆ ಪ್ರತಿಯೊಂದು ಭಾಗದ ರೆವೆನ್ಯೂ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ ಎಲ್ಲಾ ರಂಗದಲ್ಲೂ ರೈತರು ಚೆನ್ನಾಗಿದ್ದಾರೆ ಮಾತ್ರ ಎಲ್ಲಾ ರಂಗನೂ ಚೆನ್ನಾಗಿರಕ್ಕೆ ಸಾಧ್ಯ ಇದೆ. ನಾವು ಅಲ್ಲಿ ಬುಡಾನೆ ಕಿತ್ತು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ 100% ನೆಕ್ಸ್ಟ್ ನೀವು ಅಧಿಕಾರದಲ್ಲಿದ್ದು ಕೆಲಸ ಮಾಡಬೇಕಾಗಿರೋರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆ ಬಗ್ಗೆ ತೀರ್ಮಾನ ತಗೊಳ್ಳಿ. ನೀವು ಹಂಗೂ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ರೆ ಆ ಭಾಗದ ರೈತರನ್ನ ಫಸ್ಟ್ ಮನವೊಲಿಸಕ್ ಆಗಿಲ್ವಾ ಆ ಕಾರ್ಯಕ್ರಮನ ಕೈಬಿಟ್ಟು ಬೇರೆ ಕಡೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನೋಡಿ. ಅದಕ್ಕೆ ನಾವು ರಾಜ್ಯದ ಸಾಮಾನ್ಯ ಜನರು ನಿಮ್ಮ ಹತ್ರ ಒಂದು ಕೋರಿಕೆ ಅಥವಾ ಬೇಡಿಕೆ ನಾವು ಇಡ್ತಾ ಇರೋದು ಏನಪ್ಪಾ ಅಂದ್ರೆ, ಉತ್ತರ ಕರ್ನಾಟಕದ ಕಡೆನೂ ನೋಡಿ, ಅಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಯಾವ್ದೋ ರೈತರ ಜಮೀನು ಕಿತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಫಲವತ್ತಾದ ಭೂಮಿನ ಹಾಳು ಮಾಡಕ್ ಹೋಗ್ಬೇಡಿ. ಇವತ್ತು ನೋಡಿ ನಾವೆಲ್ಲ ಪ್ಲಾಸ್ಟಿಕ್ ರೈಸ್ ತಿನ್ಬೇಕಾಗತ್ತೆ ಚೀನಾದವ್ರ ತರ. ಆ ಪರಿಸ್ಥಿತಿ ತಂದಿಡ್ಬೇಡಿ. ಬೆಳೆಯೋ ಭೂಮಿನ ಕೈ ಬಿಟ್ಬಿಡಿ. ಬೆಳೆಯೋರಿಗೆ ಅಗ್ರಿಕಲ್ಚರ್ ಮಾಡೋರಿಗೆ ಪ್ರೋತ್ಸಾಹಗಳು ಕೊಡಿ. ಅಗ್ರಿಕಲ್ಚರ್ ಮಾಡೋರು ಇತ್ತೀಚೆಗೆ ಕಮ್ಮಿ ಆಗ್ತಿರೋ ಕಾಲದಲ್ಲಿ ಅಗ್ರಿಕಲ್ಚರ್ ಮಾಡ್ತೀವಿ ನಾವು, ಆ ಭೂಮಿಲೇ ಮಾಡ್ತೀವಿ ಅನ್ನೋರಿಗೆ ಕಿತ್ಕೊಂಡು ಅವ್ರಿಗೆ ಯಾವ್ದೋ ಒಂದು ಸಿಟಿಲ್ ತಗೊಂಬಂದು ನೀವು ಸೆಕ್ಯೂರಿಟಿ ಕೆಲಸ ಕೊಟ್ರೆ ನಾಳೆ ನಾವೆಲ್ಲ ಅನ್ನ ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಟೆಕ್ ಸಿಟಿಲ್ ಕುತ್ಕೊಂಡು ಪೇಪರ್ಗಳು ನೋಟ್ಗಳು ತಿನ್ನಕ್ಕಾಗತ್ತೆ? ನಾವು ಅನ್ನನೇ ತಿನ್ಬೇಕು. ರೈತರಿಗೆ ಎಷ್ಟು ಇತ್ತೀಚೆಗೆ ಯುವ ಪೀಳಿಗೆಗಳು ಫಾರಿನಿಂದ ಎಲ್ಲ ಬಂದು ಅಗ್ರಿಕಲ್ಚರ್ ಕಡೆ ಹೊರಟಿದ್ದಾರೆ, ಅಂತವ್ರಿಗೆ ಪ್ರೋತ್ಸಾಹ ಕೊಡಿ ದಯಮಾಡಿ. ನಿಮ್ಮ ಹತ್ರ ನಮ್ಮ ಬೇಡಿಕೆ, ಎಷ್ಟು ಯುವಕರು ಅಗ್ರಿಕಲ್ಚರ್ ಕಡೆ ಸಪೋರ್ಟ್ ಮಾಡಕ್ ಹೋಗ್ತಾ ಇದ್ದಾರೆ, ದಯಮಾಡಿ ಅದರ ಕಡೆ ನಿಮ್ಗೆ ಯೋಜನೆಗಳು ಇದಾವೆ, ಬಹಳ ಯೋಜನೆಗಳಿದಾವೆ, ಅವೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಗೆ ಹೆಚ್ಚಿನ ಪ್ರೋತ್ಸಾಹಗಳನ್ನ ರೈತಾಪಿ ಕೆಲಸ ಮಾಡೋರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ನಾವು ಕೇಳ್ಕೋಬಹುದು ನಿಮ್ಮ ಹತ್ರ. ನಮ್ಮ ಬಿಡದಿ ಭಾಗದ ರೈತರ ನೀವು ಮನವೊಲಿಸದೆ ನೀವೇನು ಕಿತ್ಕೋತೀವಿ ಅಂತ ಹೊರಡ್ತೀರಿ, ದಯಮಾಡಿ ಅದನ್ನ ನೀವು ಆ ತೀರ್ಮಾನದಿಂದ ಒಂದು ನೀವು ಮನವೊಲಿಸಿ, ಇಲ್ಲ ಅಂದ್ರೆ ಆ ಕಾರ್ಯಕ್ರಮನ ಅಲ್ಲಿಗೆ ಕೈ ಬಿಡಿ ಅಂತ ನಿಮ್ಮ ಹತ್ರ ನಾವು ಕೈ ಜೋಡಿ ಬೇಡ್ಕೋತೀವಿ. ಇಲ್ಲ ನೀವು ಅದನ್ನ ಆ ಸಿಟಿ ಮಾಡ್ಲೇಬೇಕು, ಅದರಿಂದ ನಿಮ್ಗೇನೋ ಮೂಲ ಉದ್ದೇಶ ಇದೆ ಅಂದ್ರೆ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸುಮಾರು ಬರಡು ಭೂಮಿ ಇದಾವೆ, ಇಷ್ಟೊತ್ತು ಅದನ್ನೇ ಹೇಳಿದೀವಿ. ಉತ್ತರ ಕನ್ನಡದ ಸುಮಾರು ಬರಡು ಭೂಮಿ ಇದೆ, ಅಲ್ಲಿ ಬಂದು ನೀವು ಸರ್ವೆ ಮಾಡಿಸಿ ಎಷ್ಟು 1000 ಎಕರೆ ಬೇಕು ಅದು ನಿಮಗೆ ಹೇರಳವಾಗಿ ಇಲ್ಲಿ ಸಿಗುತ್ತೆ. ಬಳ್ಳಾರಿ ಭಾಗದಲ್ಲಿ ಜಾಸ್ತಿ ಇದೆ, ಅದು ಬಿಟ್ರೆ ಇನ್ನೊಂದ್ಸತಿ ಹೇಳ್ತಾ ಇದ್ನದ್ದೇ ಬೆಳಗಾವದಲ್ಲಿ ಜಾಸ್ತಿ ಇದೆ, ಅದು ಬಿಟ್ರೆ ಕಲಬುರಗಿಲಿದೆ, ಧಾರವಾಡ ಭಾಗದಲ್ಲಿದೆ, ಅದು ಬಿಟ್ಟರೆ ದಾವಣಗೆರೆ ಮಧ್ಯ ಭಾಗದಲ್ಲಿ ನಿಮಗೆ ಇಲ್ಲಿ ಎಲ್ಲಾ ತರದ ಅನುಕೂಲನೂ ಕೂಡ ಆಗುತ್ತೆ, ಎಲ್ಲಾ ಭಾಗದ ಜನರಿಗೂ ಅನುಕೂಲ ಆಗುತ್ತೆ. ಕಂಪ್ಲೀಟ್ ಕರ್ನಾಟಕ ಕವರ್ ಆಗುತ್ತೆ. ಎಲ್ಲಾ ಭಾಗದ ಜನರಿಗೆ ಕೆಲಸ ಮಾಡ್ಲಿಕ್ಕೆ ಸೆಂಟರ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬರೀ ಆ ಭಾಗದ ಒಂದು ಅಭಿವೃದ್ಧಿ ಒಂದೇ ನೋಡ್ಬೇಡಿ. ನೀವು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನೆನಪು ಮಾಡೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಬರ್ತೀರಿ, ಆ ಭಾಗನೇ ನೋಡ್ತೀರಿ, ಪ್ರತಿಯೊಬ್ಬರು ಬರ್ತೀರಿ, ಆ ಭಾಗನೇ ನೋಡ್ತೀರಿ. ಯಾವಾಗ ನಿಮಗೆ ಬೇಕಾದಾಗ ಈ ಕಡೆ ನೀವು ಎಲೆಕ್ಷನ್ ಟೈಮಲ್ಲಿ ಬರ್ತೀರಿ, ಬೇರೆ ಶಾಸಕರ ಜೊತೆಗೆ ಬಂದು ಸ್ವಲ್ಪ ಹಾಯ್ ಬಾಯ್ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತೀರಿ. ದಯಮಾಡಿ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕನು ಸ್ವಲ್ಪ ಗಮನಕ್ಕೆ ತಗೊಳ್ಳಿ. ಇದು ಕೂಡ ನಿಮ್ಮ ರಾಜ್ಯದ ಒಂದು ಭಾಗ. ದಯಮಾಡಿ ಹೇಳ್ತೀನಿ, ಮತ್ತೆ ಯಾವುದೇ ದಂಗೆಗೆ ನಿಮ್ಮ ಕೆಲಸಗಳು ಪ್ರಚೋದನೆಗಳು ಆಗಬಾರ್ದು. ಕರ್ನಾಟಕದಲ್ಲಿ ಬಹಳ ಸಹಿಸ್ಕೊಂಡು ಉತ್ತರ ಕರ್ನಾಟಕದವರು ಆಕ್ಚುಲಿ ಇದುವರೆಗೂ ಎಷ್ಟು ಅಭಿವೃದ್ಧಿಗಳು ಏನೇ ಇದ್ರು ನೀವು ಅದೇ ಭಾಗದಲ್ಲಿ ಇರುತ್ತೆ. ಅದ್ರ ಜೊತೆಗೆ ಆ ಭಾಗದ ರೈತರನ್ನ ಕಿತ್ಕೊಂಡು ಮಾಡಕ್ ಹೋಗ್ತಿದ್ದೀರಿ, ಅದು ಫಸ್ಟ್ ಆಫ್ ಆಲ್ ಖಂಡನೀಯ. ಮನವೊಲಿಸಿ ಅವ್ರು ಕೊಟ್ರೆ ಖಂಡಿತವಾಗ್ಲೂ ಮಾಡಿ. ಅದು ಇನ್ನೂ ರಾಜ್ಯಕ್ಕೆ ಒಂದು ರೆವೆನ್ಯೂಗೂ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಸ್ವಾಗತ. ಆಮೇಲೆ ನಮ್ಮ ವೀಕ್ಷಕರಲ್ಲಿ, ಈ ನಮ್ಮ ವಿಡಿಯೋ ನೋಡ್ತಾ ಇರೋ ವೀಕ್ಷಕರಲ್ಲಿ ದಯಮಾಡಿ ಸ್ನೇಹಿತರೆ, ಈ ವಿಷಯನ ನಾನು ನಿಮ್ ಜೊತೆ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿ ನೋಡ್ಬೋದು, ಯಾವುದೇ ರಾಜಕಾರಣಿಗಳು ನೋಡಿದ್ರು ಕೂಡ ಅವರಿಗೂ ಈ ವಿಷಯ ತಲುಪಲಿ. ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಈ ವಿಷಯ ಪ್ರತಿಯೊಬ್ಬ ನಾವು ವಾಯ್ಸ್ ರೈಸ್ ಮಾಡಬೇಕು. ನಮ್ಮಂತ ಯೂಟ್ಯೂಬರ್ಸು ಪ್ರತಿಯೊಬ್ರು ಜನಸಾಮಾನ್ಯರು ರೈಸ್ ಮಾಡೋದ್ರಿಂದ ನಾವು ಪ್ರಜೆಗಳು ನಮ್ಮ ಒಪಿನಿಯನ್ ಸರ್ಕಾರಕ್ಕೆ ತಿಳಿಸ್ಬೇಕು. ಯಾಕಂದ್ರೆ ಸರ್ಕಾರ ನಮ್ಮ ಒಂದು ಭೂಮಿನ, ನಮ್ಮ ರೈತರ ಭೂಮಿನ ನಾವು ತಗೊಳ್ತೀವಿ, ನಾವು ಬೇಕೇ ಬೇಕು ಅಂತ ಹೊರಟಾಗ ಅದರ ಬಗ್ಗೆ ಒಪಿನಿಯನ್ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತೀವಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ. ನಾವು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಯಾಕೆ ಆ ಯೋಜನೆ ಮಾಡಬಾರ್ದು ಅನ್ನೋ ವಿಷಯಕ್ಕೆ ನಾವು ಇವತ್ತು ಮೇನ್ ಟಾಪಿಕ್ ಇಟ್ಕೊಂಡು ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಬಿಡದಿ ಮತ್ತು ರಾಮನಗರ ಭಾಗದಲ್ಲೇ ಯಾಕೆ ಮಾಡಬೇಕು, ಉತ್ತರ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು, ಮಾಡೋದ್ರಿಂದ ಇಲ್ಲಿ ಅದೆಲ್ಲ ಬೆನಿಫಿಟ್ ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ ನಿಮ್ಮ ನಾಲೆಡ್ಜ್ ಏನಿದೆ ಅದನ್ನ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡಿ ನನಗೆ ಆ ವಿಷಯ ತಿಳಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಅದೇ ನಮ್ಮ ಕರ್ನಾಟಕ ರಾಜ್ಯ ಇವಾಗ ಒಂದು ಹೊಸ ಸಿಟಿ ಮಾಡ್ಬೇಕಂತ ಹೊರಟಿದೆ, ಅದಕ್ಕೆ ಖಂಡಿತವಾಗಲೂ ನಮಗೆಲ್ಲ ಸ್ವಾಗತ ಇದೆ, ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದೆ. ಆದ್ರೆ ಆ ಭಾಗದಲ್ಲಿ ಯಾಕೆ ಮಾಡಬೇಕು, ಅದು ರೈತರ ಜಮೀನ ಕಿತ್ಕೊಂಡೆ ಯಾಕೆ ಮಾಡಬೇಕು, ಅಲ್ಲೇ ಮಾಡೋದಾದ್ರೆ ಅಲ್ಲಿ ಮಾಡೋದ್ರಿಂದ ಏನ್ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನ ಹೇಳಿ ಮನವೊಲಿಸಿ ರೈತರ ಕಡೆಯಿಂದ
ತಗೊಂಡು ಮಾಡಿದರೆ ಉತ್ತಮ. ಆಗಿಲ್ಲ ಅಂದರೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಗೆ ಏನು ಒಪಿನಿಯನ್ ಇದೆ ಈ ಟಾಪಿಕ್ ಬಗ್ಗೆ ದಯವಿಟ್ಟು ವೀಕ್ಷಕರೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಇದುವರೆಗೂ ನನ್ನ ಚಾನಲ್ಗೆಲ್ಲ ಯಾರು ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಬ್ಬ ಚಿಕ್ಕ ಕನ್ನಡಿಗನಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.